ಮತ್ತೆ ಈ ಮಧ್ಯೆ ವಿಧಾನಸೌಧದ ಮುಂಭಾಗದಲ್ಲಿ ಯಾರೋ ದರ್ಶನ ಅಭಿಮಾನಿ ಒಬ್ಬ ಬೈಕ್ಗೆ ಬೆಂಕಿ ಹಚ್ಚಿ ಹುಚ್ಚಾಟ ಮೆರೆದು ನಾನು ನೋಡಬೇಕು ನನ್ನನ್ನು ಬಂಧಿಸಿ ಜೈಲಿಗೆ ಹಾಕಿ ಅಂತೆಲ್ಲ ಕೂಗಾಡಿದಾನಂತೆ ಯಾರೋ ಚಿತ್ರದುರ್ಗದ ಮೊದಲು ಪೃಥ್ವಿರಾಜ್. ಸುಮ್ಮನೆ ಪಬ್ಲಿಸಿಟಿಗೆ ಸೇರಿಸ್ಕೋತಿದ್ದಾನ ಹಂಗಾರ ಅವನು. ಹಂಗಾರೆ ಅವನನ್ನು ಅರೆಸ್ಟ್ ಮಾಡಿ ಕಳಿಸಿ ಒಳಗಡೆ ಹೋಗಿ ನೋಡ್ಕೊಳ್ಳಿ ಬೇಕಾರೆ. ಇದು ಆಕ್ಚುಲಿ ಚೆನ್ನಾಗಿದೆ. ಹೋಗಪ್ಪ ಅನ್ಬೇಕು. ಇನ್ನೊಂದು ಬೈಕ್ ಇದೆಯಾ ಕೇಳಬೇಕು. ಅದು ಯಾವ್ದಾರೊಂದು ಮೂಲೆಯಲ್ಲಿ ಯಾವ್ದಾರೊಂದು ಖಾಲಿ ಇರೋ ಮೈದಾನ ತೋರಿಸಿ ಇನ್ನೊಂದು ಬೆಂಕಿ ಹಾಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ, ಯಾರು ಬೇಡ ಅಂದರು. ಮತ್ತೆ ನಾನು ಜೈಲಿಗೆ ಹಾಕಿ ನಾನು ನೋಡ್ಬೇಕು ಅದು ಹೋಗ ಕಳಿಸ್ಬೇಕು ಅಷ್ಟೇ. ಇವನ್ಯಾರು ನಮಗೆ ಇಟ್ಟ ಇನ್ನೇನು ಮಾಡಕ್ಕ. ಈ ಮ್ಯಾಟ್ರ್ಗಳು ಲೆಟ್ ಆಲ್ ದರ್ಶನ್ ಫಾಲೋಯರ್ಸು ಅಥವಾ ಅವ್ರನ್ನ ಇಷ್ಟಪಡೋರು ಪ್ರೀತಿಸೋರು ಮಾಡೋರು ಇರಬಾರ್ದು ಅಂತಿಲ್ಲ, ನೀವು ಇರಬಹುದು. ಇದನ್ನು ಈ ರೀತಿಯ ಹುಚ್ಚಾಟಗಳು ಮತ್ತು ನಿಮಗೆ ಇಷ್ಟ ಬಂದಂತಹ ಕೂಗಾಟಗಳಿಂದ ಇತ್ಯರ್ಥ ಮಾಡೋ ಪ್ರಕರಣ ಅಲ್ಲ ಇದು. ಇದು ಅಲ್ಟಿಮೇಟ್ಲಿ ತಪ್ಪೋ ಸರಿಯೋ ನ್ಯಾಯಾಂಗದಲ್ಲೇ ಇತ್ಯರ್ಥ ಆಗಬೇಕು. ನಿಮ್ಮ ಹಾರಾಟ, ಕಿರುಚಾಟ, ಭಾವನಾತ್ಮಕವಾಗಿ ಭಾಷಣ ಇದರಿಂದ ಆಗಲ್ಲ. ಈಗ ನಿಂತ್ಕೊಬಿಟ್ಟು ಎಲ್ಲ ಕಣ್ಣಿಂಗ್ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ದಾರಂತೆ. ಅವ್ರು ಭಯ ಬಿದ್ದುಬಿಟ್ಟು ಇನ್ನೇನಪ್ಪ ಜೊತೆಲಿ ಬಂದಿದ್ದವು ನನ್ನನ್ನು ಬಿಡಲ್ಲ, ನಮ್ಮನ್ನು ಏನಾರು ಒಳಗೆ ದಬ್ಬಿಟ್ಟನು ಅಂತ ಅವ್ರಿಗೆ ಇದೊಂದು ಬರಲಿಲ್ವಂತೆ. ಆ ಮಟ್ಟ ಆಗ್ಬಿಟ್ರಂತೆ ಅವರು. ಈ ಕನಿಷ್ಠ ಪ್ರಜ್ಞೆ ಇಲ್ಲದಿದ್ದರೆ ನೀವು ಮಾಡ್ತಿರೋ ಡ್ಯಾಮೇಜು ನೀವು ನಂಬಿರೋ ನಿಮ್ಮ ಹೀರೋಗೆ. ಅದ್ ನೆನಪಿಟ್ಕೊಳ್ಳಿ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.